ಕರುಂ ಕುರುಂ ಕ್ರೇಜಿ ಡೀಲ್. ಪುತ್ತೂರಿನಲ್ಲಿರುವಂತಹ ಮರಿಕೆ ಸಾವಯವ ಮಳಿಗೆ ಇಲ್ಲಿ ಇದೀಗ ಕರುಂ ಕುರುಂ ಸದ್ದು ಜೋರಾಗಿಯೇ ಇದೆ. ಇಲ್ಲಿ ಲೈವ್ ಚಿಪ್ಸ್ ಅನ್ನು ನಾವು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇಲ್ಲಿ ಬಿಸಿ ಬಿಸಿಯಾಗಿ ನಮ್ದು ಚಿಪ್ಸ್ ಸಿಗ್ತದೆ, ಅಲ್ಲದ ಬಾಕಿ ಎಲ್ಲ ಕರ್ಕೂರು ತಿಂಡಿಗಳ ಕೌಂಟರ್ನ ಒಳಗೆ ಇರ್ತದೆ. ಬೆಚ್ಚ ರೆಡಿ ಆಗುಂಡು, ವೆರೈಟಿ ಇದ್ದ ತಿಂಡಿ ಉಂಟು, ಮಾತೆಲ್ಲ ಬಲೆ ಪಾನಿಪುರಿ ಸವಿಯೋದಕ್ಕೆ ಕೂಡ ಸಿಗ್ತಾ ಇರುವಂತದ್ದು. 5 ಫ್ಲೇವರ್ ಅಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ಸಹ ನ್ಯಾಚುರಲ್ ಆಗಿ, ಕಲರ್ ಇಲ್ಲ ಏನಿಲ್ಲ. ನಾವು ಹೊಸತಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಜೋಳದ ರೊಟ್ಟಿ. ಆಕ್ಚುಲಿ ಅದಕ್ಕೆ ಖಂಡಿತ ಒಳ್ಳೆ ನಮಗೆ ರೆಸ್ಪಾನ್ಸ್ ಬರ್ತಾ ಉಂಟು. ಆಕ್ಚುಲಿ ಪ್ರಭು ಚರ್ಮುರಿಯವರ ಸ್ಟಾಲ್ ಕೂಡ ಇರುವಂತದ್ದು. ಒಂದು 3 ವೆರೈಟಿ ಸ್ಪೆಷಲ್ ಐಟಮ್ ಮಾಡ್ತಿದ್ದೇವೆ. ನಮಗೆ ಕೂಡ ಚರ್ಮುರಿಯನ್ನ ಕೊಟ್ಟಿದ್ದಾರೆ. ಚರ್ಮುರಿ ಅಂತೂ ಸೂಪರ್. ಕರುಂ ಕುರುಂ ಅಂದ್ರೆ ಸೂಪರ್ ಮಾತ್ರ. ಏನೆಲ್ಲ ಟೇಸ್ಟ್ ಮಾಡೋದಕ್ಕಾಗುತ್ತೆ ಎಲ್ಲಾನು ಟೇಸ್ಟ್ ಮಾಡಿ. ನವನೀತ್ ನರ್ಸರಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೊಟ್ಟೆ ತುಂಬಾ ತಿಂದು ತಕೊಂಡು ಹೋಗ ಒಂದೊಂದು ಹಣ್ಣಿನ ಗಿಡ ಕೂಡ ತಗೊಂಡು ಹೋಗ್ಬೋದು. ಇಷ್ಟರವರೆಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ವು ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ಗ್ರಾಹಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರುಂ ಕುರುಂ ಕ್ರೇಜಿ ಡೀಲ್. ಜಂಕ್ ಫುಡ್ ಜಾಯಮಾನದ ನಡುವೆ ಆರೋಗ್ಯಕರವಾಗಿರುವಂತ ಫುಡ್ ಸಿಕ್ಕಿದ್ರೆ ಅದೇ ಪುಣ್ಯ ಅಲ್ವಾ? ಪ್ರತಿನಿತ್ಯ ಕೂಡ ನಾವೇ ಮನೆಯಲ್ಲಿ ಆಹಾರವನ್ನ ತಯಾರು ಮಾಡಿ ತಿಂದ್ವಿ ಅಂತ ಹೇಳಿದ್ರೆ ಕೂಡ ಅದು 100% ಆಗಿ ಆರೋಗ್ಯಕರವಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಆದ್ರೆ ಈ ಟೈಮ್ನಲ್ಲಿ ಆರೋಗ್ಯಕರವಾಗಿರುವಂತ ಫುಡ್ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಹೋಗದೆ ಇದ್ರೆ ಹೇಗೆ ಅಲ್ವಾ? ಎಸ್, ನಾನಿವತ್ತು ಹೇಳ್ತಾ ಇರುವಂತ ಸ್ಪಾಟ್ ನಲ್ಲಿ ನಿಮಗೆ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತಹ ಆರೋಗ್ಯಕರವಾಗಿರುವಂತ ಫುಡ್ ಸಿಗುತ್ತೆ. ಎಸ್, ಇದೆ ಪುತ್ತೂರಿನಲ್ಲಿರುವಂತಹ ಮರಿಕೆ ಸಾವಯವ ಮಳಿಗೆ. ಎಸ್, ಇಲ್ಲಿ ಇದೀಗ ಕರುಂ ಕುರುಂ ಸದ್ದು ಜೋರಾಗಿಯೇ ಇದೆ. ಹಲವಾರು ಬಗೆಯ ತುಳುನಾಡಿನ ಸೊಗಡಿನ ಆಹಾರದ ಖಾದ್ಯ ಇಲ್ಲಿ ಗಮಗಮಿಸ್ತಾ ಇದೆ. ಅದರ ಜೊತೆಗೇನೆ ಬದಲಾದ ಕಾಲಕ್ಕೆ ಸರಿಯಾಗಿ ಬಾಯಿಯ ಸ್ವಾದವನ್ನ ಹೆಚ್ಚಿಸೋ ರೀತಿಯಾದಂತಹ ತಿಂಡಿ ತಿನಿಸುಗಳಿದೆ. ಕರುಂ ಕುರುಂ ಹೆಸರಿಗೆ ಸರಿಯಾಗಿ ಚಕ್ಕುಳಿ ಇದೆ, ಮಸಾಲಾ ಕಡ್ಲೆ ಇದೆ. ಈ ರೀತಿಯಾಗಿ ವೆರೈಟಿ ಆಗಿರುವಂತಹ ಫುಡ್ಗಳು ಕೂಡ ನಿಮಗೆ ಕರುಂ ಕುರುಂ ಮೇಳದಲ್ಲಿ ಇರುವಂತದ್ದು. ಎಸ್, ಹಾಗಾದ್ರೆ ಬನ್ನಿ ಜನರ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ, ಯಾವೆಲ್ಲ ಫುಡ್ ಐಟಮ್ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಮ್ಮ ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಇವರು ಶ್ರೀಯುತ ವಿ.ಜಿ. ಭಟ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಸುದರ್ಶನ್ ಭಟ್ ಬಿದ್ರಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 2018ರಲ್ಲಿ ಕಾಲೇಜ್ ಮುಗಿಸಿ ಏನೋ ಒಂದು ಹೊಸದಾಗಿ ಶುರು ಮಾಡಬೇಕು ಅಂತ ಬಂದಂತ ಆಲೋಚನೆ ಮರಿಕೆ ಸಾವಯವ ಮಳಿಗೆ. ಒಂದು 110 ವರ್ಷದ ಹಳೆ ಮನೆಯಲ್ಲಿ ಒಂದು ಚಿಕ್ಕದಾಗಿ ಶುರು ಮಾಡಿದಂತ ಸಂಸ್ಥೆ ಈಗ 6 ವರ್ಷ ಕಳೆದು 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಾಗ ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತ ಒಂದು ಪರಿಸ್ಥಿತಿಗೆ ಪುತ್ತೂರಿನ ಮತ್ತು ಹತ್ತೂರಿನ ಜನತೆ ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಮಳಿಗೆಯಲ್ಲಿ ನಾವು ವರ್ಷ ಇಡೀ ಏನು ಕೊಡ್ತೇವೋ ಅದರದೊಂದು ವಿರಾಟ್ ರೂಪ, ಅಂದ್ರೆ ಒಂದು ದೊಡ್ಡ ಎಕ್ಸ್ಕ್ಲೂಸಿವ್ ರೂಪವನ್ನು ನಾವು ಈ ಮೇಳಕ್ಕೋಸ್ಕರ ಮಾಡಿದ್ದೇವೆ. ಗ್ರಾಹಕರ ಸ್ಪಂದನೆ ನೋಡಿಕೊಂಡು ಮುಂದೆ ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡುವ ಇರಾದೆ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಬಂದಂತ ಎಲ್ಲ ಗ್ರಾಹಕರನ್ನು, ಬಂದಂತ ಎಲ್ಲ ಮಾಧ್ಯಮದವರು, ಅತಿಥಿಗಳನ್ನು ಮರಿಕೆ ಕಡೆಯಿಂದ ಸ್ವಾಗತ ಬಯಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ. ಹೆಂಗ್ ಮಸ್ತ್ ಖುಷಿ ಪುತ್ತೂರಿಗೆ ಬರ್ಕೊಂಡು ಮಾಡ. ಸ್ಪೆಷಲಿ ವಿವೇಕಾನಂದ ಕಾಲೇಜಿಗೆ ಬಂದಾಗ ಅಲ್ಪೊಂಜಿ ಇತ್ತೆ ಪುತ್ತೂರು ಬಂದ ಕಾಲೇಜ್ ಬಂದ ವಿವೇಕಾನಂದನೇ ಒಂಜಿ ಟಾಪ್ ಹುಡುಕುದು. ಸೊ ಅಡೇ ಇಂಕ 2 ಸಲ ಬಾರಿ ಅವಕಾಶ ಸಿಗದಂದ ಐಕ್ ಸರ್, ಥ್ಯಾಂಕ್ ಯು. ಇಲ್ಲದನೇ ಪ್ರೋಗ್ರಾಮ್ ಒಂಜಿ ಯೂಟ್ಯೂಬ್ ಒಂಜಿ ಮಲ್ಲ ಫ್ಯಾಮಿಲಿಯಿಂದ ನಮ್ಮ ಕನ್ಸಿಡರ್ ಮಾಡ್ತಂಡ ಇದು ನಮ್ಮ ಫ್ಯಾಮಿಲಿದನೇ ಒಂಜಿ ಪ್ರೋಗ್ರಾಮ್. ಐಕ್ದಾಲ ಮಲ್ಲ ಎಕ್ಸ್ಪೆಕ್ಟೇಷನ್ ದೀದು ಬರ್ಕೊಂಡು ಬರೋದಲ್ಲ, ಇದು ಫ್ಯಾಮಿಲಿದ ಪ್ರೋಗ್ರಾಮ್. ಕರುಂ ಕುರುಂ ಒಂದು ಜಾಸ್ತಿ ಪಾತ್ರೆ ಪೋಪುಜಿ ದಯಕೊಂಡ ತೂನಗಾನೆ ಇಂಕ ಆಸೆ ಆಗುಂಡು ಯಾನಿಡೆ ತಿಂಡ್ರೆ ವೈದಿನಿ 6 ಅಟಿಲ್ ಮನ್ಪಾಯರ ಬಿದಾಡ್ತೇರು ಅವು ಒಂಜಿ ಇಂಕ ಒಂಜಿ ಪೇಜ್ ಅಟಿಲ್ ಮಲ್ಪರು ಉಂಟಾ ಯಾನ್ ತಿಂಡ್ರೆ ವೈದಿನಿ. ಸೊ ಯಾಕೆ ಇವರ ಸ್ಟೂಡೆಂಟ್ಸ್ಗಳಿಗೆ ಇಷ್ಟು ಪಾಕತಜ್ಞರು ಅಂತ ಹೇಳೋದು ಇವಾಗ ಗೊತ್ತಾಗ್ತಾ ಇದೆ. ಸೊ ಸರ್ ಅಷ್ಟು ಚೆನ್ನಾಗಿ ಚಿಪ್ಸ್ ಅನ್ನ ಬಿಡ್ತಾ ಇದ್ದಾರೆ. ಸೊ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಶರಣ್ ಅವರು ಟ್ರೈ ಮಾಡ್ತೀರ ಒಂದ್ಸಲ? ಸುಲಭ ಅದು ಎಂತ ಇಲ್ಲ. ಸೊ ನೋಡಿ, ನೀವು ಇವತ್ತು ಚಿಪ್ಸ್ ಮಾಡಿದ್ರೆ ಮತ್ತೆ ನೀವು ಇನ್ನು ಚಿಪ್ಸ್ ನೀವೇ ಮಾಡ್ತೀರಿ ಮನೆಯಲ್ಲಿ. ಸೊ ಭಾರತ ಬರಂದು ಬೂರ್ನಲ್ಲಾವು ಕಾಯಿ ಬೂರ್ನಲ್ಲಾವು ಈಪದ ಬೂರ್ಜಿಂಡಾವು. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೇನೆ ನಮ್ಮ ಪಟ್ಟಣ್ ಭಟ್ ಅವರು ಒಮ್ಮೆ ಬಿಡೋದನ್ನ ನಾವು ನೋಡ್ಬೇಕು.
ಸೊ ಯಾವತ್ತೂ ನಾವು ನೋಡ್ತಿರೋದು ವಿಡಿಯೋದಲ್ಲಿ. ಸೊ ಅವರ ಒಂದು ಸ್ಪೀಡ್ ನೋಡಿ ಇಲ್ವಾ? ಎಸ್, ಚಪ್ಪಾಳೆ. ಹಾಗೇನೆ ಕಾರ್ಯಕ್ರಮದ ನೋಡಿ ಸರ್, ನಾವೆಲ್ಲ ಬಿಟ್ಟಿರೋದು ಎಷ್ಟು ಸಣ್ಣದು ನೋಡಿ, ಅದೇ ಬಾಳೆಕಾಯಿಯಲ್ಲಿ ಎಷ್ಟು ದೊಡ್ಡದಾಗಿ ಚಿಪ್ಸ್ ಅನ್ನು ಬಿಡ್ಲಿಕ್ಕೆ ಆಗುತ್ತೆ ಅಂತ. ಈ ರೀತಿ ನಮ್ಮ ಒಂದು ಸ್ಪೆಷಲ್ ಆಗಿರುವಂತಹ ಕಾನ್ಸೆಪ್ಟ್ ಅಲ್ಲಿ ಉದ್ಘಾಟನೆ ಮಾಡಿದ್ದೇವೆ. 3, 2, 1 ಗೋ ಸ್ಟಾರ್ಟ್. ಚಪ್ಪಾಳೆ. ಮ್ಯೂಸಿಕ್ ದಾರ್ಲ ಮೂಲುಲ್ಲ ರಾಹುಲ್ ಸೂಫ್ರಮ್ ಸೋದಲ್ಲಿ ಕೈಗೆ ಫುಲ್ ಬೋಟಿ ಹಾಕಿದ್ರು ಶರಣ್. ಒಟ್ಟಿಗೆ ಕೊಡುವಲ್ಲ. ಓಕೆ, ಸೊ ಶರಣ್ ಅವರಿಗೂ ಕೂಡ ಬಟ್ ಅವರು ಈ ಒಂದು ಗಿಫ್ಟ್ ಅನ್ನ ಕೊಟ್ಟು ಅಭಿನಂದಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ವಿನ್ನರ್ ಎಲ್ಲಿದ್ದಾರೆ ನಮ್ಮ ಸರ್, ಬನ್ನಿ. ಅವ್ರಿಗೆ ಕೂಡ ಸರ್ ಬನ್ನಿ ಪ್ಲೀಸ್. ನೀವಷ್ಟು ಒಂದು ಹಾಕೋದಕ್ಕೂ ಕಷ್ಟ ಇದೆ, ಅದರಲ್ಲಿ 6 ಬೋಟಿಗಳನ್ನ ದಾರದೊಳಗೆ ಹಾಕಿದ್ದೀರಿ ಅಂತ ಹೇಳಿದ್ರೆ ಗ್ರೇಟ್. ಅವರಿಗೆ ಒಂದು ಚಪ್ಪಾಳೆ ಬರಬೇಕು. ಕಂಗ್ರಾಚುಲೇಷನ್ ಸರ್. ಶರಣ್ ಅವರಿಗೆ ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಶರಣ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮಗೆ ಒಳ್ಳೇದಾಗ್ಲಿ, ಇನ್ನಷ್ಟು ಶಕ್ತಿ ಭಗವಂತ ನಿಮಗೆ ಕೊಡ್ಲಿ. ಶ್ರೀಯುತ ವಿ.ಜಿ. ಭಟ್ ಸರ್, ನಿಮಗೂ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನ ನಾವು ಕೂಡ ಮನೆಯಲ್ಲಿ ಮಾಡಬೇಕು, ಮರೆಯಾಗ್ತಾ ಇರುವಂತಹ ಹಲವಾರು ತಿನಿಸುಗಳನ್ನ ನಾವು ಕೂಡ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ತುಳುನಾಡಿನ ಜನ ತಪ್ಪದೆ ನೋಡೋದು ಅಂತ ಹೇಳಿದ್ರೆ ಅದು ಬಟ್ ಅಂಡ್ ಬಟ್ ಯೂಟ್ಯೂಬ್ ಚಾನಲ್ ಅನ್ನ. ಇದೀಗ ಬಟ್ ಅಂಡ್ ಬಟ್ ಯೂಟ್ಯೂಬ್ ಚಾನಲ್ ನ ರೂವಾರಿಗಳಾಗಿರುವಂತಹ ಸುದರ್ಶನ್ ಸರ್ ಇದ್ದಾರೆ. ಅವರ ಸ್ಟಾಲ್ ಕೂಡ ಇಲ್ಲಿ ಇರೋವಂತದ್ದು. ಎಸ್, ಹಾಗಾಗಿ ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ಓಕೆ ಸರ್, ನಿಮ್ಮ ಸ್ಟಾಲ್ ನಲ್ಲಿ ಏನೆಲ್ಲ ಸಿಗ್ತಾ ಇದೆ? ನಮ್ಮದಂದ್ರೆ ಈಗ ಇಲ್ಲಿ ಲೈವ್ ಚಿಪ್ಸ್ ಅನ್ನು ನಾವು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇಲ್ಲಿ ಬಿಸಿ ಬಿಸಿಯಾಗಿ ನಮ್ದು ಚಿಪ್ಸ್ ಸಿಗ್ತದೆ. ಅಲ್ಲದ ಬಾಕಿ ಎಲ್ಲ ಕರ್ಕೂರು ತಿಂಡಿಗಳು ನಾವು ಮಾಡ್ತೇವೆ. ಅದೆಲ್ಲವೂ ಕೂಡ ಕೌಂಟರ್ನ ಒಳಗೆ ಇರ್ತದೆ, ಅಂದ್ರೆ ಅಂಗಡಿಯ ಒಳಗೆ. ನಮ್ಮದಂತೇಳಿ ಚಕ್ಕುಲಿ, ಮುರುಕು, ಖಾರಗಡ್ಡಿ, ಅತಿರಸ, ಹಳೆ ಕಾಲದ ಅಜ್ಜಿಕಾಲದ ತಿಂಡಿ, ಉಂಡಲಕಾಳು, ಹಾಗೆ ಹಲಸಿನಕಾಯಿ ಚಿಪ್ಸ್, ಆ ಥರ ತುಂಬ ಐಟಮ್ಸ್, 10-15 ಐಟಮ್ಸ್ ಇಲ್ಲಿ ಇದೆ. ನಮ್ಮದು ಅಲ್ಲದೆ ಬೇರೆ ಐಟಮ್ಗಳು ಕೂಡ ತುಂಬ ಇದೆ. ಎಲ್ಲವೂ ಕೂಡ ಬಂದರೆ ಒಳಗೆ ಅಂಗಡಿಯಿಂದ ನಾವು ಮನೆಗೆ ಕೊಂಡೋಗುವಂಥ ವ್ಯವಸ್ಥೆಗಳಲ್ಲಿದೆ. ಇಲ್ಲಿ ಬಂದರೆ ಬಿಸಿ ಬಿಸಿಯಾಗಿ ನಾವು ಚಿಪ್ಸ್ ಮಾತ್ರ ಮಾಡಿ ಕೊಡ್ತಾ ಇದ್ದೇವೆ. ಕರುಂಕುರು ಅಂತ ಹೇಳಿದ್ರೆ ಅಂದ್ರೆ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಅದು ನಮಗೆ ಬೇಕು ಅಂತೇಳಿ ಆಗುವಂಥದ್ದು. ಹಾಗೆ ಈ ಸಮಯದಲ್ಲಿ ನಾವು ಈ ಒಂದು ಪ್ಲಾನ್ ಮಾಡಿ ಈ ಕರುಂಕುರುಂ ತಿಂಡಿ ಅಂತ ಹೇಳುವಂಥ ಒಂದು ಮೇಳವನ್ನು ಮಾಡ್ತಾ ಇರೋದು. ಈ ಒಂದು 2 ದಿವಸ ಇದೆ. ಆಗ ಬಂದರೆ ಎಲ್ಲವೂ ಕೂಡ ನಮಗೆ ಇಲ್ಲಿ ಟೇಸ್ಟ್ ಮಾಡ್ಬೋದು. ಕರುಕುರು ಅಂತ ಹೇಳಿದ್ರೆ ಈ ಥರದ ಕರುಕುರು ಮನೆಗೆ ಕೊಂಡೋಗಿ ತಿನ್ನುವಂಥದ್ದು ಮಾತ್ರ ಅಲ್ಲ, ಇಲ್ಲಿ ಬಂದರೆ ಇಲ್ಲಿ ರೆಡಿಯಾಗಿ ಸಿಗುವಂಥ 5-6 ವೆರೈಟಿಯ ಐಟಮ್ಗಳು. ಚರಂಬುರಿ ಇರ್ತದೆ, ಬೇರೆ ಐಸ್ ಕ್ರೀಮ್ ಇರ್ತದೆ, ಇದೆಲ್ಲ ಇದೆ ಅಂತ ಪಾನಿಪುರಿ, ಈ ಥರದ್ದೆಲ್ಲ ಇರ್ತದೆ. ಓಕೆ, ಕರುಂಕುರುಂ ಅನ್ನುವಂತ ಚಿಪ್ಸ್ ಅನ್ನ ಕೊಡ್ತಾ ಇದ್ದೀರಾ. ಆಯ್ತಾ, ಒಟ್ಟು ಒಂಜಿ ಚೂರು ಚಾಲ ಬೋಡು ಅಂತ ಕೇಳ್ತಿದ್ದಾರೆ. ಚಾಯ ಮಾಡ್ಬೋದು ಇಲ್ಲಿ. ಅಂದ್ರೆ ಮನೆ ಕೊಂಡೋಗಿ ತಿನ್ನುವವರೇ ಜಾಸ್ತಿ ಇರ್ತಾರೆ ಇಲ್ಲಿ. ಅಂದ್ರೆ ಬಿಸಿ ಬಿಸಿಯಾಗಿ ನಮಗೆ ಇಲ್ಲಿ ತಿಂಡಿಗಳು ಸಿಗ್ತಾ ಇದೆ. ಹಾಗೆ ಮತ್ತೆ ನೋಡುವ, ಆಗದಾದ್ರೂ ಮಾಡುವ. ಶರಣ್ ಚಿಲಿಂಬಿ ಮತ್ತು ಇವರು ವಿ.ಜಿ. ಭಟ್ ಬಂದು ಉದ್ಘಾಟನೆ ಮಾಡಿ ಈಗ ಕಾರ್ಯಕ್ರಮ ಚಾಲು ಆಯಿತು. ಆಗದಿಂದ ಒಳ್ಳೆ ಜನ ಬರ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ಬಂದರೆ ಲೈವ್ ಆಗಿ ಒಳ್ಳೆ ಫ್ರೆಶ್ ಆಗಿರುವಂಥ ತಿಂಡಿ ಕೂಡ ತಗೊಂಡು ಹೋಗ್ಬೋದು, ಇಲ್ಲಿ ಕೂಡ ತಿನ್ಬೋದು. ಓಕೆ ಸರ್, ಕಾರ್ಯಕ್ರಮ ಸಕ್ಸಸ್ ಆಗಲಿ. ಅದರ ಜೊತೆಗೆ ಇವಾಗ ನೀವಂತೂ ಸಕ್ಸಸ್ ಕಂಡಿದ್ದೀರಾ. ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗ್ಲಿ, ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಗೋಲ್ಗೊಪ್ಪ, ಪಾನಿಪುರಿ ಅಂತ ಹೇಳಿದ್ರೆ ತುಂಬಾ ಜನರ ಹಾಟ್ ಫೇವ್ರೇಟ್ ಆಗಿರುತ್ತೆ. ಎಸ್, ನಮ್ಮ ಕರುಂಕುರುಂ ಮೇಳದಲ್ಲಿ ಪಾನಿಪುರಿ ಸವಿಯೋದಕ್ಕೆ ಕೂಡ ಸಿಗ್ತಾ ಇರೋವಂಥದ್ದು. ಅದು ಕೂಡ ಒಂದು ಫ್ಲೇವರ್ ನಲ್ಲಿ ಸಿಗ್ತಾ ಇರೋದಲ್ಲ, 5 ಫ್ಲೇವರ್ ನಲ್ಲಿ ಸಿಗ್ತಾ ಇದೆ. ಎಸ್, ಏನೆಲ್ಲ ಫ್ಲೇವರ್ ಇದೆ ಅಂತ ಕೇಳಬೇಕು. ಬೋಟ್ ಹೌಸ್ ನ ಮಾಲಕರಾಗಿರುವಂತಹ ಶ್ರೀಕೃಷ್ಣ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಓಕೆ, ಪಾನಿಪುರಿಗೆ ತಿನ್ನೋದಿಕ್ಕೆ ಜನ ಅಂತೂ ಬರ್ತಾನೆ ಇದ್ದಾರೆ. ಎಷ್ಟು ಫ್ಲೇವರ್ ನಲ್ಲಿ ಇದೆ ಅದ್ರ ಬಗ್ಗೆ? ಸರ್, ಇದ್ರಲ್ಲಿ ನಾವು 5 ಫ್ಲೇವರ್ ಅಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ಸಹ ನ್ಯಾಚುರಲ್ ಆಗಿ, ಕಲರ್ ಇಲ್ಲ, ಏನಿಲ್ಲ. ಇದರಲ್ಲಿ ಪುದೀನ ಇರ್ಬೋದು, ಜಲ್ಜೀರಾ ಅಥವಾ ಗಾರ್ಲಿಕ್ ಅಲ್ಲಿ ಇದೆ, ಕಟ್ಟಮೀಟ. ಹಾಗೆ ಇನ್ನೊಂದು ಇದರಲ್ಲಿ ಪುನರ್ಪುಳಿ, ಕೊಕ್ಕಮ್, ಇದರಲ್ಲಿ ನಾವು 5 ಫ್ಲೇವರ್ ಅಲ್ಲಿ ಕೊಡ್ತಾ ಇದ್ದೇವೆ. ಆಕ್ಚುಲಿ ನಿಮ್ಮ ಫೇವರೇಟ್ ಯಾವುದು ಸರ್? ನನ್ನ ಫೇವರೇಟ್, ನನ್ನ ಸ್ವೀಟ್ ಇಷ್ಟ, ಅದಕ್ಕೆ ನಾನು ಕೋಕಮ್ಮಿಗೆ ಹೋಗ್ತೇನೆ. ಚಿಲ್ಲಿ. ಐಸ್ ಕ್ರೀಮ್ ಅದೆಲ್ಲ ಇಟ್ಟಿದ್ದೀರಾ ಹೇಗೆ? ಇದರಲ್ಲಿ ನಮ್ಮದು ಈಗ ಆಕ್ಚುಲಿ ನಮ್ಮ ಸ್ಪೆಷಲ್ ಆಗಿ ಐಸ್ ಕ್ರೀಮ್ ಉಂಟು ಆಲ್ರೆಡಿ. ಮ್ಯಾಂಗೋ ಮಸ್ತಾನಿ ಅದೆಲ್ಲ ಉಂಟು. ಅದೇ ರೀತಿ ನಾವು ಹೊಸತಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಜೋಳದ ರೊಟ್ಟಿ. ಆಕ್ಚುಲಿ ಅದಕ್ಕೆ ಖಂಡಿತ ಒಳ್ಳೆ ನಮಗೆ ರೆಸ್ಪಾನ್ಸ್ ಬರ್ತಾ ಉಂಟು. ಆಕ್ಚುಲಿ ನಮಗೆ ಕೊಟ್ಟು ಮುಗಿತಾ ಇಲ್ಲ, ಅಷ್ಟು ನನಗೆ ಬೆಳಿಗ್ಗೆ ಸಂಜೆ ತನಕ ನಮಗೆ ಎನ್ಕ್ವೈರಿ ಬರ್ತದೆ, ಆರ್ಡರ್ ಹೋಗ್ತಾ ಇರ್ತದೆ. ಆಕ್ಚುಲಿ ಒಳ್ಳೆ ಇದರಲ್ಲಿ ಬರ್ತಾ ಉಂಟು ನನಗೆ ಜೋಳದ ರೊಟ್ಟಿ. ಮರಿಕೆ ಹಾಗೂ ಬಟ್ ಅಂಡ್ ಬಟ್ ಇದರ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಕರುಂಕುರುಂ ಮೇಳದಲ್ಲಿ ನಿಮಗೆ ಹೊರಭಾಗದಲ್ಲಿ ಕರುಂಕುರುಂ ಅನ್ನುವಂತಹ ಬಿಸಿ ಬಿಸಿಯಾಗಿರುವಂತಹ ಫುಡ್ ಐಟಮ್ಗಳು ಸವಿಯೋದಿಕ್ಕೆ ಸಿಗ್ತಾ ಇರುವಂತದ್ದು. ಹಾಗೇನೆ ಮರಿಕೆ ಸಾವಯವ ಮಳಿಗೆಯ ಒಳಗೆ ಕರುಂಕುರುಂ ಅನ್ನುವಂಥ ಒಂದಿಷ್ಟು ಫುಡ್ಗಳನ್ನ ಕೂಡ ಇಟ್ಟಿದ್ದಾರೆ. 10ಕ್ಕಿಂತಲೂ ಹೆಚ್ಚು ವೆರೈಟಿ ಆಗಿರುವಂತಹ ಫುಡ್ಗಳು ಇಲ್ಲಿ ಇದೆ. ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ನೀವು, ಚಿಪ್ಸ್ ಇದೆ,
ಮುರ್ಕು ಇದೆ, ಮಿಕ್ಸರ್ ಇದೆ, ಹೀಗೆ ವೆರೈಟಿ ಆಗಿರುವಂಥ ಫುಡ್ ಇದೆ. ಹಲಸಿನಿಂದ ಮಾಡಿರುವಂತಹ ಫ್ರೈ ಇದೆ. ಹೀಗೆ ವೆರೈಟಿ ಆಗಿರುವಂಥ 10ಕ್ಕಿಂತಲೂ ಹೆಚ್ಚಾಗಿರುವಂತಹ ಫುಡ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಹೊರಗಡೆ ಬಟ್ನವರು ಬಿಸಿ ಬಿಸಿ ಆಗಿರುವಂತಹ ಬಾಳೆಕಾಯಿಯ ಚಿಪ್ಸನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಮನೆಗೆ ಕೊಂಡೋಗ್ಬೇಕು ಅಂತ ಹೇಳಿದರೆ ಅದರ ಪ್ಯಾಕೆಟ್ ಕೂಡ ಇಲ್ಲೇ ಇರುವಂಥದ್ದು. ಹಾಗಾಗಿ ನೀವು ಇಲ್ಲೇ ತಿನ್ಬೋದು. ಅದರ ಜೊತೆಗೇನೆ ಮನೆ ಮಂದಿಗೆ ಕೊಂಡೋಗ್ಬೇಕು ಅಂತ ಹೇಳಿದರೆ ಒಳಗಡೆ ಬರ್ತೀರಾ, ಇಲ್ಲಿರುವಂಥ ಪ್ಯಾಕೆಟನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದಾಗಿದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಂಡು ಆರೋಗ್ಯಕರವಾಗಿರುವಂಥ ಫುಡ್ಡನ್ನು ಮರಿಕೆ ಹಾಗೂ ಬಟ್ ಸಹಯೋಗದೊಂದಿಗೆ ನೀಡ್ತಾ ಇರುವಂಥದ್ದು ಈ ಒಂದು ಕರುಮ್ ಕುರುಮ್ ಮೇಳ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬನ್ನಿ, ಇಲ್ಲಿರುವಂಥ ಫುಡ್ಗಳನ್ನ ಟೇಸ್ಟ್ ಮಾಡಿ. ಸ್ಪೆಷಲ್ ಅದು ಕರುಮ್ ಕುರುಮ್ ಮುಂಜಿ ಪ್ರೋಗ್ರಾಮ್ ಮಲ್ದೇರು ಮುಂಜಿ 3 days ಫುಡ್ ಫೆಸ್ಟ್ ಬಟ್ ಅಂಚನೆ ಮಾರಿಕೆ ಸೇರ್ದು ಮಲ್ತೊಂದುಪ್ಪುನ ಒಂಜಿ ಕಾರ್ಯಕ್ರಮ. ಯಾನು ಪುತ್ತೂರು ಬರ್ರೆ ಕಾತೊಂದುಪ್ಪೆ ಏಪ ಲೆಪ್ಪೇರು ಲೆಪ್ಪೇರೋದು ಪುತ್ತೂರು ಬರ್ರೆ ಇನ್ನು ಒಂಜಿ ಬಾರಿ ಒಂಜಿ ಇಲ್ಲದ ಪ್ರೋಗ್ರಾಮ್ ಒಂದಾಲ ಇಂಕ್ಲೆಗ್ ಸ್ಪೆಷಲ್ ಒಂಜಿ ಬೇತೇನೆ ಜನ ಲೆಪ್ಪುನತ್ತು ಒಂದೊಂಜಿ ನಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಲಕನೆ ಒಂದು ನಮ್ಮ ಯೂಟ್ಯೂಬರ್ಸ್ ಲೆಪ್ಪುನಗ ನಮ್ಮ ಏಪಲ ಬರ್ಪ ಅಂಚ ಒಂಜಿ ವೆರಿ ಯುನೀಕ್ ಕಾನ್ಸೆಪ್ಟ್. ಇಡೇ ಬತ್ತು ತೂಂಡ ನಿಕ್ಲೆಗ್ ಒಂಜಿ ಟೇಸ್ಟ್ ಮಲ್ಪುಗ ಅಂದ ಆಪುಂಡು ಫುಡ್ ಆತ ವೆರೈಟಿದ ಫುಡ್ ಉಂಡು, ವೆರೈಟಿದ ತಿಂಡಿ ಉಂಡು. ಯಾನ್ ಕಾತೊಂದುಲ್ಲೆ ಒಂಜಿ ಪೋದು ಒಂಜಿ ರೌಂಡ್ ಹಾಕಿದ ಟೇಸ್ಟ್ ಮಲ್ಪುಗ ಅಂದ್ ಸುರುಕಾದ ಹಿಂಗೆ ಚರ್ಮುರಿ ಗೊತ್ತೇರು ಪ್ರಭುದ ಚರ್ಮುರಿ. ಸೊ ವೆರಿ ಎಕ್ಸೈಟೆಡ್ ನಿಕ್ಲೆಗ್ಲೆ ಮನ್ಪುನು 3 days ಒಂದೊಂಜಿ ಫುಡ್ ಫೆಸ್ಟ್ ಮಾತೆರ್ಲ ಬಲೆ ಟೇಸ್ಟ್ ಮನ್ಪುಲೆ ಬೊಕ್ಕ ಆಯ್ನಾತ್ ಜನಕ್ಲೆಗ್ ತೆರಿಪಾಲೆ ಇಂಚಿನ ಒಂಜಿ ಯುನೀಕ್ ಕಾನ್ಸೆಪ್ಟ್ ಪುತ್ತೂರು ಡಾವೊಂದುಂಡು. ಸೊ ಪ್ಲೀಸ್ ಬಲೆ ಪಿದೈ ಬರ್ಸ ಬರೋಂದುಂಡು ಉಳ್ಳೈ ಶುದ್ಧ ತೆಂಗಿನ ಎಣ್ಣೆ ತಿಂಡಿ ಆವೊಂದುಂಡು ಎಂಚಾನಿಸೊಂದುಂಡು ಅವೇ ಸ್ಪೆಷಲ್ ತುಲೆ ನಮ್ಮ ಇಂಕ್ಲೆಗೆ ಏಪಲ್ ಆಪುಣತೆ ಒಂಜಿ ಬರ್ಸ ಬನ್ನಗ ಒಂಜಿ ದಾದನ್ಲ ಬೆಚ್ಚ ತಿನ್ಕಾಂದ್ ಇಡೆ ಬೆಚ್ಚ ರೆಡಿ ಆವೊಂದುಂಡು ಅಂಚ ಎಂಕ್ ಬಾರಿ ಖುಷಿ ಇಂಕ್ಲೆಗೆ ಅವೇ ಆಯ್ತು ಒಂಜಿ ಬರ್ಸ ಬನ್ನ ಪೂರ ಒಪ್ಪುಣತೆ ದಾದಾನ್ಲ ಒಂಜಿ ಚಾ ಐತೊಟ್ಟಿಗೆ ದಾದಾನ್ಲ ತಿಂಡಿ ತಿನ್ಕಾಂದ್. ಸೊ ಒಂಜಿ ಆ ಕಾನ್ಸೆಪ್ಟ್ ಇಂಕ್ಲೆಗಿತ್ತು ಊರುಡು ಬರ್ಸಲ ಉಂಡು. ಸೊ ಎಡ್ಡೆ ಖುಷಿ ಆಪುಂಡು ನಿಕ್ಲ ಫ್ರೆಂಡ್ಸ್ ಫ್ಯಾಮಿಲಿನ ಪೂರ ಲೆತೊಂಬಲೆ ಓವರ್ ದ ವೀಕೆಂಡ್ ಆವೊಂದುಂಡು ಮಾತೆರ್ಲ ಬಲೆ. ಇರಗೆ ಫೇವರೇಟ್ ತಿಂಡಿ ಮೂಲ ರೆಡಿ ಆವೊಂದುಂಡು ಒಂದು ಬನಾನಾ ಚಿಪ್ಸ್ ಅಡೆ ರೆಡಿ ಆವೊಂದುಂಡು ಅಡೆ ರೆಡಿ ಆವೊಂದುಂಡು ಕಾಯ್ತೊಂದುಲ್ಲೇರು ಅವು ತೂನಾಗ ಆಸೆ ಆಪುಂಡು ಇಂಟರ್ವ್ಯೂ ಪೂರ ಮುಗಿನೇರು ಫಸ್ಟ್ ಅವೇನೆ ತಿನ್ಬೋದು. ವಿಜಯ್ ವಿಖ್ಯಾತ್ ಅವರ ಗ್ರೇಸ್ಫುಲ್ ಆಗಿರುವಂತಹ ವಾಯ್ಸ್ ಮೂಲಕನೇ ಈ ಒಂದು ಕರುಮ್ ಕುರುಮ್ ಮೇಳ ಆರಂಭ ಆಗಿರುವಂತದ್ದು. ಹಾಗಾಗಿ ಅವರು ಎಷ್ಟು ಎಂಜಾಯ್ ಮಾಡಿದ್ರು, ಒಳಗೋಗಿ ಏನೆಲ್ಲ ತಿಂದ್ರು ಅಂತ ಕೇಳಬೇಕು. ಹಾಯ್ ಮೇಡಮ್ ನಮಸ್ತೆ. ಬಿಸಿ ಆಗಿದ್ದೀರಲ್ಲ, ಹೊರಡೋ ಹೊತ್ತಲ್ಲೂ ಕೂಡ ಎಲ್ಲಾರ ಹತ್ರನೂ ಹಾಯ್ ಬಾಯ್ ಅನ್ಕೊಂಡು ಅವ್ರೆ ಹೋಗ್ತಾರೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ. Okay. ನೀವೇನು ಹೇಳಿದ್ರಿ ಗ್ರೇಸ್ಫುಲ್ ಆಗಿರೋ ವಾಯ್ಸ್ ಅಂತ, ನೀವೇ ನಮ್ಮ ತುಳುನಾಡಿನ ಗ್ರೇಸ್ ಆಗಿರುವಂತಹ ವಾಯ್ಸ್. ಸೊ ಇವತ್ತು ನಮ್ಮ ಕರುಮ್ ಕುರುಮ್ ಅಲ್ಲಿ ನೀವಿರೋದು ನಿಮ್ ಮೀಡಿಯಾದ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿರೋದು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕರುಮ್ ಕುರುಮ್ ಅಂದ್ರೆ ಸೂಪರ್ ಮಾತ್ರ. ಏನೆಲ್ಲ ಟೇಸ್ಟ್ ಮಾಡೋದಕ್ಕಾಗುತ್ತೆ ಎಲ್ಲಾನು ಟೇಸ್ಟ್ ಮಾಡಿ. ಒಳಗೆ ಹೋಗುವಾಗ ಏನು ತಿಂದು ಬರಬೇಡಿ, ಹೊರಗೆ ಬರುವಾಗ ಹೊಟ್ಟೆ ಫುಲ್ ಮಾಡ್ಕೊಂಡು ಬನ್ನಿ. ಅಷ್ಟು ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಫುಡ್ ಬಟ್ ಅವರ ಒಂದು ವಿಶೇಷವಾಗಿರುವಂಥ ಕೈ ರುಚಿಯಲ್ಲಿ ಸಿಗ್ತಾ ಇದೆ ಮರಿಕೆಯವರಲ್ಲಿ. ಸೊ ನನಗಂತೂ ತುಂಬಾ ಖುಷಿ ಆಯ್ತು. ನಿಮಗೆ? ನನಗಂತೂ ಸೂಪರ್ ಆಯ್ತು. ಇನ್ನು ಕೂಡ ತಿನ್ನೋದಿಕ್ಕಿದೆ ನನಗಂತೂ. ಆಂಕರ್ ಜೊತೆಗೆ ನಾನು ಕೇಳ್ತಾ ಇದ್ದೇನೆ ಕ್ವಶನ್. ಓಕೆ, ಹಾಗೇನೆ ಏನ್ ಹೇಳ್ತೀರಾ ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮ ಮಾತ್ರ ಇಂಥ ಒಂದು ಕಾರ್ಯಕ್ರಮಗಳು ಆದಾಗ ನಮ್ಮ ಓಲ್ಡನ್ ಡೇಸ್ ಅಲ್ಲೆಲ್ಲ ಒಂದು ಫುಡ್ಗಳು ಆಟಿ ತಿಂಗಳಲ್ಲಿ ಮನೆಯಲ್ಲೇ ಕೂತು ತಿನ್ನುವಂಥದ್ದೆಲ್ಲ ಇತ್ತಲ್ವಾ. ಸೊ ಅದು ಇವಾಗೆಲ್ಲ ಮರೆಯಾಗ್ತಾ ಇದೆ. ಸೊ ಈ ಮರೆಯಾಗ್ತಿರುವಂಥ ಕಾಲದಲ್ಲಿ ಇದನ್ನ ಮತ್ತೆ ಬೆಳಕಿಗೆ ತಂದು ಆ ಫುಡ್ಗಳನ್ನೆಲ್ಲ ತಿನ್ನುವಂಥ ಖುಷಿ. ಎಲ್ಲೆಲ್ಲೋ ಸುತ್ತಾಡ್ಕೊಂಡಿರ್ತೇವೆ, ಏನೇನೋ ನಮಗೆ ದೇಹಕ್ಕೆ ಒಳ್ಳೆಯದಲ್ಲದಂಥ ಫುಡ್ಗಳನ್ನು ತಿಂತಾ ಇರ್ತೇವೆ. ಅಂಥ ಟೈಮಲ್ಲಿ ಒಳ್ಳೆಯ ಫುಡ್ಗಳನ್ನು ತಿಂದು ಆರೋಗ್ಯಕರವಾಗಿರುವುದಕ್ಕೆ ಮತ್ತೆ ಹಳೆ ನೆನಪುಗಳನ್ನು ಮರುಕಳಿಸೋದಕ್ಕೆ ಬೆಸ್ಟ್ ಪ್ರೋಗ್ರಾಮ್ ಇದು. ಆರೋಗ್ಯಕರವಾಗಿರುವಂತಹ ಫುಡ್ಗಳನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಮಾಡ್ತೀರಾ. ಹಾಗಾಗಿ ಅಮ್ಮನಿಗೆ ಏನೆಲ್ಲ ತಗೊಂಡ್ರಿ ಅಂತ? ಅಮ್ಮನಿಗೆ ಎಂತ ತಕೊಳ್ಳಿಲ್ಲ, ಅವರೊಂದು ಗಿಫ್ಟ್ ಅಲ್ಲಿ ಕೊಟ್ಟರೆ ಅದೇ ತಗೊಂಡು ಹೋಗ್ತಾ ಇದ್ದೇನೆ. ಯಾಕೆ ಗೊತ್ತಾ, ನಾನು ಇಲ್ಲಿಂದ ಈಗ ಮನೆಗೆ ಹೋಗ್ತಿಲ್ಲ, ನಾನು ಇವಾಗ ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಸೊ ಇನ್ನು 2 ದಿನ ಇದೆಯಲ್ಲ, ವಾಪಸ್ ಬಂದು ನಾನು ತಗೊಂಡೇನೆ ಇಲ್ಲಿಂದ. ಎಸ್, ನೀವು ಎಲ್ಲದರಲ್ಲೂ ನೀವು ಅಂತ ಕೇಳ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಆಲ್ ದಿ ಬೆಸ್ಟ್. ಮತ್ತೆ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಎಸ್, ಬಾಯ್. ಎಸ್, ಥ್ಯಾಂಕ್ ಯು. ಕರುಮ್ ಕುರುಮ್ ಮೇಳದಲ್ಲಿ ಪ್ರಭು ಚರ್ಮುರಿಯವರ ಸ್ಟಾಲ್ ಕೂಡ ಇರುವಂಥದ್ದು. ಪ್ರಭು ಚರ್ಮುರಿ ಅಂತ ಹೇಳಿದ್ರೆ ಹತ್ತೂರಿನಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಹಾಗಾಗಿ ಇಲ್ಲಿ ಎಷ್ಟು ವೆರೈಟಿ ಆಗಿರುವಂಥ ಚರ್ಮುರಿಯನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಕೇಳಬೇಕು. ರಾಜೇಶ್ ಪ್ರಭು ಅವರಿದ್ದಾರೆ, ತುಂಬಾನೇ ಬಿಸಿ ಆಗಿದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಪ್ರಭು ಚರ್ಮುರಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಜನ ಕ್ರೇಜ್ ಅಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಮಾತಾಡಿಸ್ಬೇಕು. ನಮಸ್ತೆ. ನಮಸ್ತೆ. ಎಷ್ಟು ಬಿಸಿ ಆಗಿದ್ದೀರಾ? ಬಿಸಿ ಆಗಿದ್ದೇವೆ ಸ್ವಲ್ಪ. ಹೌದು. ಯಾವೆಲ್ಲ ವೆರೈಟಿ ಇಲ್ಲಿ ಒಂದು ನಾರ್ಮಲ್ ಮತ್ತೊಂದು ರಾಕೆಟ್ ಚರ್ಮುರಿ ಅಂತ ಹೇಳಿ ಒಂದು 3 ವೆರೈಟಿ ಸ್ಪೆಷಲ್ ಐಟಮ್ ಮಾಡ್ತಿದ್ದೇವೆ. ಚಕ್ಕುಲಿ ಮಸಾಲ, ನಿಪ್ಪಟ್ಟು ಮಸಾಲ, ಮತ್ತೊಂದು ಕಾರ್ನ್ ಚಾಟ್ ಅಂತ ಹೇಳಿ 3 ದಿವಸಕ್ಕೆ 3 ಐಟಮು. 3ನೇ ದಿನ ಕಾರ್ನ್ ಚಾಟ್ ಅಂತ ಹೇಳಿ 3 ಐಟಮ್ ಆಗ್ತಾ ಉಂಟು ಈಗ. ಕರುಮ್ ಕುರುಮ್
ಕರುಮ್ ಕುರುಮ್ ಅಂದರೆ ಈ ಚರಂಬುರಿ ತಿನ್ನುವಾಗ ಕರುಮ್ ಕುರುಮ್ ಆಗುವಾಗ ಅದು ಕರುಮ್ ಕುರುಮೆ, ಯಾಕಂದರೆ ಕರುಮ್ ಕುರುಮೆ ಬೇಕು, ಆಗಲೇ ಟೇಸ್ಟ್ ಆಗೋದು ಅದು. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ತುಂಬ ಖುಷಿ ಆಯಿತು. ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ಹೋಗೋದಂದ್ರೆ ಭಾರಿ ಇಷ್ಟ ನನಗೆ. ಯಾಕಂದರೆ ತುಂಬ ಜನ ಬಂದು ಎಲ್ಲ ಸೇರಿ ಈ ಚರಂಬುರಿ ತಿನ್ನೋದು ಅದೆಲ್ಲ ತುಂಬ ಖುಷಿ ಆಗ್ತದೆ ನನಗೆ. ಹಾಗೆ ಓಕೆ, ನಮಗೆ ಕೂಡ ಚರ್ಮುರಿಯನ್ನು ಕೊಟ್ಟಿದ್ದಾರೆ. ಚರ್ಮುರಿ ಕರುಮ್ ಕುರುಮ್ ಅಂತ ಹೇಳೋ ಟೈಮಲ್ಲೇ ತಿನ್ನಬೇಕು, ಸ್ವಲ್ಪ ಹೊತ್ತಾದರೆ ತಂದು ಬಿಡುತ್ತೆ. ಹಾಗಾಗಿ ಈಗಲೇ ತಿನ್ನೋಣ, ಹೇಗಿದೆ ಟೇಸ್ಟ್ ಅಂತ ಕೂಡ ನೋಡೋಣ. ಚರ್ಮುರಿ ಅಂತೂ ಸೂಪರ್. ಕರುಮ್ ಕುರುಮ್ ಪ್ರೋಗ್ರಾಮ್ ಹೆಂಗು ಹಾಗೇನೆ ನಮ್ಮ ಚರ್ಮುರಿ ಕೂಡ ಕರುಮ್ ಕುರುಮ್ ಆಗೇ ಇದೆ. ಹಾಗಾಗಿ ಯಾರೆಲ್ಲ ಕರುಮ್ ಕುರುಮ್ ಮೇಳಕ್ಕೆ ಬರ್ತಿರೋ ಅವರು ಪ್ರಭು ಸ್ಟಾಲ್ಗೆ ಕೂಡ ಬನ್ನಿ. ಇಲ್ಲಿ ಸ್ಪೆಷಲ್ ಆಗಿರುವಂತಹ 2 ಚರ್ಮುರಿ ನಿಮಗೆ ಸಿಗ್ತಾ ಇದೆ. ಅದರ ಜೊತೆಗೇನೆ ಸ್ಪೆಷಲ್ ಆಗಿರುವಂತಹ ಚಕ್ಕುಲಿ ಮಸಾಲ ಕೂಡ ಸಿಗ್ತಾ ಇರುವಂಥದ್ದು. ಹಾಗೆಯೇ ಇನ್ನೂ 2 ಕೂಡ ಆ್ಯಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ಕೂಡ ಭೇಟಿ ಕೊಡಿ, ಕರುಮ್ ಕುರುಮ್ ಮೇಳವನ್ನು ಎಂಜಾಯ್ ಮಾಡಿ. ಇವತ್ತು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಮರಿಕೆಯವರು ಕರುಮ್ ಕುರುಮ್ ಹೇಳುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರಾರಂಭಿಸಿದ್ದಾರೆ. ಬಟ್ ಆ್ಯಂಡ್ ಬಟ್ ಅವರ ಸಂಗಡ ಸೇರಿಕೊಂಡು. ಬಟ್ ಒಂದು ಇದು ಪುತ್ತೂರಿನಲ್ಲಿ ಫಸ್ಟ್ ಟೈಮ್ ನನಗೆ ತಿಳಿದ ಹಾಗೆ ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ. ಇದರ ಉದ್ದೇಶ ಒಳ್ಳೆಯದಿದೆ. ಈ ಒಂದು ಆಟಿ ತಿಂಗಳಲ್ಲಿ ಈ ಥರ ಐಟಮ್ಗಳನ್ನು ಎಲ್ಲರ ಮನೆಯಲ್ಲಿ ಕೂಡ ಕೂತ್ಕೊಂಡು ಎಲ್ಲರೂ ಚಕ್ಕಲಿಯೋ ಹಪ್ಪಳವೋ ಕಾಯಿಸ್ಕೊಂಡು ತಿನ್ನುವಂಥ ಒಂದು ಸಂದರ್ಭ. ಬಟ್ ಅದನ್ನು ಪುತ್ತೂರಿನ ಜನರಿಗೆ ಪರಿಚಯಿಸಲಿಕ್ಕೆ ಒಂದು ಉತ್ತಮವಾದಂಥ ಒಂದು ಆರೋಗ್ಯಕರವಾದಂಥ ಆಹಾರವನ್ನು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಫುಡ್ಗಳು ಎಲ್ಲ ಕಡೆಗೂ ಸಿಗ್ತವೆ, ಆದರೆ ಅದರಲ್ಲಿ ಸ್ವಚ್ಛತೆಯನ್ನು ಮತ್ತು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡುವುದನ್ನು ನಮಗೆ ಕಣ್ಣಿಗೆ ಕಾಣುವ ಹಾಗೆ ಮಾಡಿ ಅದನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ್ದು. ಇಲ್ಲಿ ನಮಗೆ ಅದು ಯಾವ ಎಣ್ಣೆಯೋ ಯಾವಾಗ ಮಾಡಿದ್ದೋ ಗೊತ್ತಾಗೋದಿಲ್ಲ. ಈ ಥರ ಒಂದು ಮನೆಯಲ್ಲಿ ಮಾಡಿದ ಒಂದು ಫೀಲಿಂಗ್, ಮನೆಯೋ ಹೇಳುವಂಥ ಒಂದು ಫೀಲಿಂಗ್ಸ್ ನಮಗೆ ಬರುವ ಹಾಗೆ ಇವತ್ತು ಇಲ್ಲಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಈಗ ಮರಿಕೆ ಅವರಿಗೆ ಮತ್ತು ಬಟ್ ಆ್ಯಂಡ್ ಬಟ್ ಅವರಿಗೆ ನಮ್ಮ ಶುಭಾಶಯಗಳು ಮತ್ತು ನಿಮಗೆ ಕೂಡ ನನ್ನ ಕೃತಜ್ಞತೆಗಳು. ತುಂಬಾನೇ ಸಕ್ಸಸ್ ಆಗಿ ನಡೆದಂತಹ ಹಲಸು ಮೇಳ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ವಾ? ಹಲಸು ಮೇಳದಲ್ಲಿ ಸಿಕ್ತಂತ ವ್ಯಕ್ತಿಗಳು ಇಲ್ಲೂ ಸಿಗ್ತಾ ಇದ್ದಾರೆ. ಏನೆಲ್ಲ ತಿಂದ್ರು ಅಂತ ಕೇಳ್ಬೇಕಲ್ಲ. ಎಸ್, ನವನೀತ್ ನರ್ಸರಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನವನೀತ್ ನರ್ಸರಿಯ ರೂವಾರಿಗಳಿದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಮತ್ತೊಮ್ಮೆ ನಿಮ್ಮನ್ನು ಸಿಕ್ಕಿ ಕೂಡ ನಮಗೆ ಖುಷಿ ಆಯ್ತು. ಹಲಸು ಮೇಳದಲ್ಲಿ ಮಾತನಾಡಿದ್ವಿ, ಅದು ಸಕ್ಸಸ್ ಆಗಿ ನಡೆದಿದೆ ಸರ್. ಇವಾಗ ಕರುಮ್ ಕುರುಮಲ್ಲೂ ಸಿಕ್ಕಿದ್ದೀರಾ, ಏನೆಲ್ಲ ತಿಂದ್ರಿ, ಹೇಗನಿಸ್ತು ಅಂತ ನೋಡಿ. ಫಸ್ಟಿಗೆ ನನ್ನ ಚೀಲದ ಒಳಗೆ ಹೇಳ್ತೇನೆ, ಅದು ಅಂಗಡಿ ಒಳಗೆ ವಿಷಯ. ಯಾಕಂದ್ರೆ ಎಲ್ಲರೂ ಅಲ್ಲಿಂದ ಹೊರಗಡೆ ಮಾತ್ರ ನೋಡುದು, ಒಳಗೆ ನೋಡುದಿಲ್ಲ. ಬೇರೆ ಬೇರೆ ರೀತಿಯದ್ದು ಕ್ಯಾಶ್ಯೂ ನಟ್ಸ್ ಮತ್ತೆ ಫ್ರೈಡ್ ಜಾಕ್ ಫ್ರೂಟ್ ಅದೆಲ್ಲ ಉಂಟು. ಆಮೇಲೆ ಇಲ್ಲಿ ಬಂದ ತಕ್ಷಣ ಯಾಕೆಂದ್ರೆ ಎಲ್ಲವನ್ನು ಒಂದ್ಸಲ ಕರೆಕ್ಟಾಗಿ ನೋಡಿ ಒಂದು ಟೇಸ್ಟಿಂಗ್ ಮಾಡಿ ಮತ್ತೆ ರೆಕಮೆಂಡ್ ಮಾಡಬೇಕಲ್ಲ, ಹಾಗೆ ಎಲ್ಲವನ್ನು ನೋಡಿದ್ದೀವಿ. ಇಲ್ಲಿ ನಮ್ಮ ಸಂದೇಶ ಅವ್ರದ್ದು ಏನು ಬಿಸಿ ಬಿಸಿ ಫ್ರೈಸ್ ಇರ್ಬೋದು, ಅದರಲ್ಲಿ ಬ್ರೆಡ್ ಪಕೋಡ ಇರ್ಬೋದು, ಪನ್ನೀರ್ ಪಕೋಡ ಇರ್ಬೋದು, ಆಲೂ ಟಿಕ್ಕಿ ಇರ್ಬೋದು. ಆಮೇಲೆ ಅಲ್ಲಿ ನಮ್ಮ ಪ್ರಭು ಚರಂಬುರಿ ಅವ್ರದ್ದು ವೆರೈಟಿ ಆಫ್ ಚರಂಬುರಿ ಇರ್ಬೋದು. ಹಾಗೇನೆ ನಮ್ಮ ಇನ್ನೊಬ್ರು ಫ್ರೆಂಡ್ ಇದ್ದಾರೆ ಅಲ್ಲಿ ಗೋಲ್ಗೊಪ್ಪದವರು. ಸೊ ಎಲ್ಲವನ್ನು ಟ್ರಯಲ್ ಮಾಡಿ ಮತ್ತೆ ಬಟ್ ಆ್ಯಂಡ್ ಬಟ್ ಅವರು ಚಿಪ್ಸ್ ಕೂಡ ಬಿಡಲಿಲ್ಲ, ಅದನ್ನು ಕೂಡ ಟ್ರೈ ಮಾಡಿ ಫುಲ್ ಸ್ಯಾಟಿಸ್ಫೈ ಆಗಿ ಎಸ್ ಕರುಮ್ ಕುರುಮ್ ತಿಂಡಿ ಮೇಳ, ಮರಿಕೇಸ್ ಕರುಮ್ ಕುರುಮ್ ತಿಂಡಿ ಮೇಳ ಇಸ್ ರೆಡಿ ಫಾರ್ ಪುತ್ತೂರು ಅಂತ ಆಯ್ತು. ಸಾಧಾರಣ ಇವರು ತಿಂದಿದ್ದೆಲ್ಲ ಇವ್ರ ಜೊತೆ ಸೇರಿಕೊಂಡು ನಾವು ತಿಂದಿದ್ದೇವೆ. ಬಹಳ ಚೆನ್ನಾಗಿದೆ, ಒಳ್ಳೆ ಆರ್ಗನೈಸೇಷನ್. ಇಲ್ಲಿ ಇಂಥದ್ದು ನಡಿಬೇಕು. ಯಾಕಂತೇಳಿದ್ರೆ ನಮ್ಮ ಒಂದು ಸಂಸ್ಥೆಯ ಪ್ರಚಾರವೂ ಆಗ್ತದೆ, ಅಲ್ಲದೆ ಈ ತಿಂಡಿಗಳನ್ನು ಜನರಿಗೆ ಒಂದು ತೋರಿಸುವಂತಹ ಒಂದು ವ್ಯವಸ್ಥೆ ಸಹಿತ ಆಗ್ತದೆ. ಹಲಸು ಮೇಳದಲ್ಲಿ ನವನೀತ್ ನರ್ಸರಿಯ ಗಿಡಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಇಲ್ಲಿ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಅಲ್ಲಿಗೂ ಹೋಗ್ತಾ ಇದ್ದಾರೆ. ಒಂಜಿ ಮುಲ್ತುಕೊ ನೋಡು ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ನವತೇಜ ಅಂದ್ರೆ ನಾವು ಒಂದು ಅವತ್ತು ಕೂಡ ನಾವು ಹೇಳಿದ್ದೇವೆ, ನಮ್ದು ಒಂದು ಕಮ್ಯುನಿಟಿ, ಸಣ್ಣ ಕಮ್ಯುನಿಟಿ, ಸಮಾನ ಮನಸ್ಕರು, ಪರಸ್ಪರ ಪ್ರೋತ್ಸಾಹ ಕೊಡುವಂತಹ, ಮತ್ತೆ ನಾವು ಎಲ್ರಿಗೂ ನಮಗೆ ಕಾಮನ್ ಒಂದು ಸಾಂಪ್ರದಾಯಿಕ ಆಹಾರಗಳು ಅಂತ ಹೇಳಿರ್ಬೋದು ಅವತ್ತು. ಮತ್ತೊಂದು ಕೃಷಿ, ಮತ್ತೆ ಕೃಷಿ ಉದ್ಯಮ, ಇದು ನಮ್ಮದು ಎಲ್ಲಿ ಹೋದ್ರೂ ಬಿಡುದಿಲ್ಲ. ಹಾಗೆ ಸುಹಾಸ್ ಅವರು ಮರಿಕೇಸ್ ಇದು ಕುರುಕುರು ತಿಂಡಿ ಮೇಳ ಮಾಡಿದ್ರು, ಅವ್ರಿಗೂ ಏನಂದ್ರೆ ನಮ್ಮ ಒಂದು ಆ ಒಂದು ಸೆಟಪ್ ಏನುಂಟು ಅದು ಇಲ್ಲಿ ಕೂಡ ಕಾಣಬೇಕು. ಮತ್ತು ಬಂದವರಿಗೆ ಬರೀ ತಿಂಡಿ ಅಂತಲ್ಲ, ಈ ಥರ ಸರ್ವಿಸ್ ಕೂಡ ಸಿಗಬೇಕು. ಏನೋ ಅವ್ರಿಗೊಂದು ಫ್ರೂಟ್ ಪ್ಲಾಂಟ್ ಬೇಕು ಅಂದರೆ ಅದು ಕೂಡ ಸಿಗಬೇಕು. ಆಮೇಲೆ ನಮ್ಮ ಅಕ್ಷ ಕಾಟೇಜ್ ಇಂಡಸ್ಟ್ರಿ ಅವರು, ನಮ್ಮ ಅಧ್ಯಕ್ಷರು ನವತೇಜದ್ದು, ಅವ್ರದ್ದು ಬೇರೆ ಬೇರೆ ಈ ಕರಕುಶಲ ಅಂದರೆ ನಿಮ್ಮ ಹ್ಯಾಂಡ್ ಮೇಡ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಅದನ್ನು ಮನೆಯಲ್ಲಿ ಯೂಸ್ ಆಗ್ತದೆ. ಅದನ್ನು ಕೂಡ ಇದೇ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಕೂಡ ಎಕ್ಸ್ಟ್ರಾ ಬೋನಸ್ ಸರ್ವಿಸ್ ಆಗಿ ಇಲ್ಲಿ ಬಂದವರು ವಿಸಿಟರ್ಗೆ ಸಿಗಬೇಕು ಅಂತ ನಮ್ಮ ಮರಿಕೆ ಅವರ ಒಂದು ದೃಷ್ಟಿ. ಆ ರೀತಿಯಲ್ಲಿ ನಾವು ನವತೇಜ ನಮ್ಮದು ಒಂದು ಟೀಮ್, ಸೊ ನಾವು ಒಟ್ಟಿಗೆ ಸೇರಿದ್ದೇವೆ. ಸೊ ಪೀಪಲ್ ಕ್ಯಾನ್ ಕಮ್, ಜನ ಬರ್ಬೋದು, ಅವರೆಲ್ಲ ಹೊಟ್ಟೆ ತುಂಬ ತಿಂದು ಮತ್ತೆ ತಿಂಡಿಗಳನ್ನೆಲ್ಲ ಕರುಮ್ ಕುರುಮ್ ಮಾಡಿ
ತಗೊಂಡು ಹೋಗೋ ಒಂದೊಂದು ಹಣ್ಣಿನ ಗಿಡ ಕೂಡ ತಗೊಂಡು ಹೋಗ್ಬೋದು. ಕ್ರೇಜಿ ಡೀಲ್ ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ದೀರಾ, ಒಟ್ಟಿಗೆನೆ ಸ್ಯಾಟಿಸ್ಫೈ ಆಗಿದ್ದೀರಾ ನೀವು? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದೇ ಸೂರಿನಡಿಯಲ್ಲಿ ಜನರಿಗೆ ಆರೋಗ್ಯಕರವಾಗಿರುವಂತಹ ಆಹಾರಗಳನ್ನ ನೀಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ಬಿಸಿ ಬಿಸಿಯಾಗಿರುವಂತಹ ಕರುಮ್ ಕುರುಮ್ ಅನ್ನುವಂತಹ ತಿಂಡಿಗಳನ್ನ ನೀಡಬೇಕು ಅಂತ ಹೇಳಿದ್ರೆ ಅದು ಜನರ ಮೇಲೆ ಕಾಳಜಿ ಇರಬೇಕು, ಜನರ ಆರೋಗ್ಯದ ಮೇಲೆ ಕಾಳಜಿ ಇರಬೇಕು. ಆಗ ಮಾತ್ರ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯ. ಇದನ್ನ ನಡೆಸಿ ಇವಾಗ ಪ್ರಥಮ ದಿನವೇ ಸಕ್ಸಸ್ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ರೂವಾರಿಗಳಾಗಿರುವಂತಹ ಸುಹಾಸ್ ಮರಿಕೆ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಎಷ್ಟು ಬ್ಯುಸಿ ಆಗಿದ್ದೀರಾ ಸರ್ ಅಂತ? ಅದೇ ಜನ ಬರ್ತಾ ಇದ್ದಾರೆ. ಕರುಮ್ ಕುರುಮ್ ತಿಂಡಿ ಮೇಳ ಅಂತ ಇದೊಂದು ಹೊಸ ನಮ್ಮ ಆಲೋಚನೆ ಇನ್ ಅಸೋಸಿಯೇಷನ್ ವಿತ್ ಬಟ್ ಆ್ಯಂಡ್ ಬಟ್. ಸೊ ಎರಡು ಸಂಸ್ಥೆಗಳು ಸೇರಿ ನಡೆಸೋದು ಅಂತ ಹೇಳ್ಬೋದು. ಸೊ ಇದು ಅವರ ಕಲ್ಪನೆ ಇದೆ, ನಮ್ಮ ಕಲ್ಪನೆ ಇದೆ. ಸೊ ನಾವೊಂದು ಯೋಚನೆ ಮಾಡಿದ್ದೆ, ಅದನ್ನು ಅವ್ರು ಇಂಪ್ರೂವ್ ಮಾಡಿದರು. ಆ ಥರ ಇದು ಹುಟ್ಟಿಕೊಂಡಂಥದ್ದು. ಒಳ್ಳೆ ಜನ ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದ. ಸೊ ಒಂದು 15-16 ವೆರೈಟಿ ಕರುಮ್ ಕುರುಮ್ ಆಲ್ರೆಡಿ ಪ್ಯಾಕ್ ಆದಂಥದ್ದು ನಮ್ಮಲ್ಲಿದೆ. ಲೈವ್ ಆಗಿ ಬಾಳೆಕಾಯಿ ಚಿಪ್ಸನ್ನು ಇಲ್ಲೇ ತೆಂಗಿನ ಎಣ್ಣೆಯಲ್ಲಿ. ಸೊ ಮತ್ತು ನಮ್ಮ ಎಲ್ಲ ಪ್ರಾಡಕ್ಟ್ಗಳು ಕೂಡ ತೆಂಗಿನ ಎಣ್ಣೆಯಲ್ಲಿ ನಾವೇ ಖುದ್ದು ಮೇಲ್ವಿಚಾರಣೆಯಲ್ಲಿ ಆದಂಥ ಐಟಮ್ಗಳು. ಎಲ್ಲ ಗೊತ್ತಿಲ್ಲದ ಜಾಗದಿಂದ ಬಂದಂಥದ್ದಲ್ಲ, ಎಲ್ಲ ನಮಗೆ ಗೊತ್ತಿದ್ದದೇ. ಆ ಹೆಚ್ಚಿನದಕ್ಕೆ ಒಳಸುರಿ ನಮ್ಮ ಮಳಿಗೆಯಿಂದನೇ ಹೋಗಿರ್ತದೆ. ಸೊ ಅಂಥ ಒಂದು ತಿಂಡಿಗಳು ಮತ್ತು ತುಪ್ಪದಲ್ಲೇ ತಯಾರಿಯಾದಂಥ ಒಂದು 10-15 ಬಗೆಯ ಸ್ವೀಟ್ಗಳು, ಅದೆಲ್ಲ ಕರುಮ್ ಕುರುಮ್. ಮತ್ತು ಇಲ್ಲಿ ಲೈವ್ ನೀವು ನೋಡ್ತಾ ಇರ್ಬೋದು ಈಗ. ಸೊ ಇವತ್ತು ಬ್ರೆಡ್ ಪಕೋಡ, ಆಲೂ ಟಿಕ್ಕಿ ಚಾಟ್, ಬಟಾಟೆ ಬೋಂಡ, ಪನೀರ್ ಮತ್ತು ಮಿರ್ಚಿ, ಏನು ಫ್ರೈಡ್ ಮಿರ್ಚಿ, ಇಂಥದ್ದೆಲ್ಲ ಇವತ್ತಿದೆ. ಸೊ ನಾಳೆ ಕಚೋರಿ ಚಾಟ್ ಅಂಥದ್ದೆಲ್ಲ ನಾಳೆ ಇರ್ತದೆ. ಸೊ 3 ದಿನಕ್ಕೆ 3 ಹೊಸ ಹೊಸ ವೆರೈಟಿಯ ಪುತ್ತೂರಿನಲ್ಲಿ ಸಿಗದೇ ಇರುವಂತಹ ಫ್ರೈ ಐಟಮ್ಗಳು, ಅದು ಕೂಡ ತೆಂಗಿನ ಎಣ್ಣೆಯಲ್ಲಿ. ಮತ್ತು ಪುನಃ ಸೊ ಮತ್ತು ಚರ್ಮುರಿ ಇದೆ. ಸೊ ಇಂಥದ್ದನ್ನೆಲ್ಲ ಒಂದು ವಿಶೇಷ ಕಲ್ಪನೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಸೊ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ಳೋದು ನಾವು ಮತ್ತೆ ಪುನಃ. ಓಕೆ ಸರ್, ನೀವು ಏನೆಲ್ಲ ಟೇಸ್ಟ್ ಮಾಡಿದ್ರೆ ಯಾವ ಫುಡ್ ನಿಮ್ಗೆ ಇಷ್ಟ ಆಯ್ತು? ಸೊ ಈಗ ಇವತ್ತಲ್ಲಿ ಬಿಸಿ ಬಿಸಿ ನಿಮಗೆ ಪನೀರ್ ಪಕೋಡ ನಮ್ಮಲ್ಲಿ ಸಾಧಾರಣ ಮಾಡೋ ಕ್ರಮ ಇಲ್ಲ ಎಲ್ಲೂ ಕೂಡ. ಮತ್ತು ಆಲೂ ಟಿಕ್ಕಿ ರಾಜಸ್ಥಾನ್ ಗುಜರಾತ್ ಬೆಲ್ಟಲ್ಲಿರುವಂಥ ಒಂದು ಟಿಕ್ಕಿ ಮಾಡುವಂಥ ಕ್ರಮ ನಮ್ಮಲ್ಲಿ ಇಲ್ಲ ಅದು. ಸೊ ಅದನ್ನು ತಿಂದೆವು. ಮತ್ತು ಪ್ರಭು ಚರ್ಮುರಿ ಅವರು ಭಾರಿ ಚಂದದೊಂದು ಚಕ್ಕುಲಿ ಮಸಾಲೆ ಮಾಡಿದ್ದಾರೆ. ಸೊ ಚಕ್ಕುಲಿ ಮಸಾಲೆ ಅದೊಂದು ಹೊಸ ಆಲೋಚನೆ. ನಾವು ಚಕ್ಕುಲಿ ತಿಂತೇವೆ, ಚಕ್ಕುಲಿ ಮುರುಕು ತಿಂತೇವೆ. ಬಟ್ ಚಕ್ಕುಲಿಯನ್ನು ವೆಜಿಟೇಬಲ್ ಹಾಕಿ ಚರ್ಮುರಿ ಅಥವಾ ರಾಜ ಸ್ಪೆಷಲ್ ಯಾವ ಥರ ಇದೆ ಅದೇ ಥರ ಚಕ್ಕುಲಿಯಲ್ಲಿ ಒಂದು ಮಾಡಿದ್ದಾರೆ. ಅದು ಕೂಡ ಒಳ್ಳೆ ಮೃದು ಚಕ್ಕುಲಿ, ತಿನ್ನಲಿಕ್ಕೆ ಭಾರಿ ಬಾಯಲ್ಲಿಟ್ಟರೆ ಮೆಲ್ಟ್ ಆಗುವಂಥ ಒಂದು ಚಕ್ಕುಲಿ ಮಸಾಲೆ ರೆಡಿ ಆಗಿದೆ. ಅದನ್ನು ತಿಂದೆ, ಭಾರಿ ಖುಷಿ ಆಯಿತು. ನಮ್ಮನ್ನು 2018ರಿಂದ ನಾವು ಯಾವಾಗ ಈ ಮಳಿಗೆ ಅಥವಾ ವ್ಯವಹಾರ ಶುರು ಮಾಡಿದ್ದೇವೆ ಆವಾಗಿಂದ ಇವಾಗಿನವರೆಗೂ ಪುತ್ತೂರು ಮತ್ತು ಹತ್ತೂರಿನ ಗ್ರಾಹಕರೇ ನಮ್ಮನ್ನು ರಕ್ಷಿಸಿ ಪೋಷಿಸಿ ಬೆಳೆಸಿದ್ದು. ಸೊ ಹೀಗಿರೋ ಆ ಹೊಸ ಆಲೋಚನೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ಸೊ ಮತ್ತೆ ಪುನಃ ಎಲ್ಲ ಸತಿ ಕೂಡ ಇಷ್ಟರವರೆಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದೀವೋ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ಗ್ರಾಹಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಊರಿಂದ ಜನ ಬರಬೇಕು, ನಮ್ಮ ಒಂದು ಹೊಸ ಆಯೋಜನೆಯನ್ನು ನೋಡಬೇಕು, ಹಾಗೆ ನಿರಂತರವಾಗಿ ನಮ್ಮ ಜೊತೆ ಬರ್ತಾ ಇರಬೇಕು ಅಂತ ಕೇಳ್ಕೊಳ್ತೇನೆ. ಏನೆಲ್ಲ ತಿಂಡಿ ಇದೆ ಅಂತ ನೋಡಿದ್ರಲ್ಲ, ಮಳೆ ಬೇಳೆ ಜೋರಾಗಿ ಬರ್ತಾ ಇದೆ. ಈ ಹೊತ್ತಿನಲ್ಲಿ ನೀವು ಬಿಸಿ ಬಿಸಿ ಆಗಿರುವಂತಹ ಚಾದ ಜೊತೆಗೆ ವೆರೈಟಿ ಆಗಿರುವಂತಹ ತುಳುನಾಡಿನ ತಿಂಡಿಗಳನ್ನ ತಿನ್ಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸಿರ್ತೀರಾ. ಹಾಗಾಗಿ ನಿಮ್ಮ ಆಸೆಯನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಬರ್ಬೇಕಾಗಿರುವಂತದ್ದು ಅದು ಕರುಮ್ ಕುರುಮ್ ತಿಂಡಿ ಮೇಳಕ್ಕೆ. ಆದಷ್ಟು ಬೇಗ ಬನ್ನಿ, ವೆರೈಟಿ ಆಗಿರುವಂತಹ ಫುಡ್ ಗಳನ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.